ಭಾರತ ಸಂವಿಧಾನದ ವಿಧಿ 12 ಭಾರತ ಸಂವಿಧಾನದ ವಿಧಿ 12 ರಾಜ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುತ್ತದೆ. ಇದು ಮೂಲಭೂತ ಹಕ್ಕುಗಳಿಗೆ ಫಂಡಮೆಂಟಲ್ ರೈಟ್ಸ್ ಸಂಬಂಧಿಸಿದ ಸಂವಿಧಾನದ ಭಾಗ 3ರಲ್ಲಿ ಕಂಡುಬರುತ್ತದೆ. ಈ ವಿಧಿಯು ಮೂಲಭೂತ ಹಕ್ಕುಗಳ ಸಂದರ್ಭದಲ್ಲಿ ಯಾವ ಸಂಸ್ಥೆಗಳು ರಾಜ್ಯದ ವ್ಯಾಪ್ತಿಗೆ ಬರುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ವಿಧಿ 12ರ ಪ್ರಕಾರ ರಾಜ್ಯ ಎಂದರೆ 1. ಭಾರತ ಸರ್ಕಾರ ಮತ್ತು ಸಂಸತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಪಾರ್ಲಿಮೆಂಟ್ ಕೇಂದ್ರ ಸರ್ಕಾರದ ಕಾರ್ಯಕಾರಿ ಮತ್ತು ಶಾಸಕಾಂಗದ ಅಂಗಗಳು. 2. ರಾಜ್ಯ ಸರ್ಕಾರಗಳು ಮತ್ತು ವಿಧಾನಮಂಡಲಗಳು ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಲೆಜಿಸ್ಲೇಚರ್ಸ್ ಎಲ್ಲಾ ರಾಜ್ಯಗಳ ಕಾರ್ಯಕಾರಿ ಮತ್ತು ಶಾಸಕಾಂಗದ ಅಂಗಗಳು. 3. ಎಲ್ಲಾ ಸ್ಥಳೀಯ ಪ್ರಾಧಿಕಾರಗಳು ಆಲ್ ಲೋಕಲ್ ಅಥಾರಿಟೀಸ್ ಪುರಸಭೆಗಳು ಪಂಚಾಯತ್ಗಳು ಜಿಲ್ಲಾ ಮಂಡಳಿಗಳು ಮತ್ತು ಸುಧಾರಣಾ ಟ್ರಸ್ಟ್ಗಳಂತಹ ಸಂಸ್ಥೆಗಳು. 4. ಇತರ ಪ್ರಾಧಿಕಾರಗಳು ಅದರ್ ಅಥಾರಿಟೀಸ್ ಇದು ನ್ಯಾಯಾಲಯಗಳ ವ್ಯಾಖ್ಯಾನದ ಮೇಲೆ ಅವಲಂಬಿತವಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಪ್ರಕಾರ ಸರ್ಕಾರದಿಂದ ಗಣನೀಯ ಹಣಕಾಸಿನ ನೆರವು ಪಡೆಯುವ ಸರ್ಕಾರಿ ನಿಯಂತ್ರಣದಲ್ಲಿರುವ ಅಥವಾ ಸಾರ್ವಜನಿಕ ಪ್ರಾಮುಖ್ಯತೆಯ ಕಾರ್ಯಗಳನ್ನು ನಿರ್ವಹಿಸುವ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿ ರಾಜ್ಯದ ವ್ಯಾಪ್ತಿಗೆ ಬರುತ್ತದೆ. ಉದಾಹರಣೆಗೆ ಜೀವ ವಿಮಾ ನಿಗಮ LIC, ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ONGC ಮತ್ತು ಇತರ ಸರ್ಕಾರಿ ಸ್ವಾಮ್ಯದ ನಿಗಮಗಳು ಈ ವ್ಯಾಪ್ತಿಯಲ್ಲಿ ಬರುತ್ತವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಈ ಎಲ್ಲಾ ಸಂಸ್ಥೆಗಳ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು ಎಂಬುದನ್ನು ವಿಧಿ 12 ಸ್ಪಷ್ಟಪಡಿಸುತ್ತದೆ. ಇದು ಪ್ರಜೆಗಳಿಗೆ ತಮ್ಮ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಲು ಅಧಿಕಾರ ನೀಡುವ ಒಂದು ಪ್ರಮುಖ ವಿಧಿಯಾಗಿದೆ.